ನಮಸ್ತೆ ಸ್ನೇಹಿತರೆ, ಮುಂಬೈ ಟು ಕರ್ನಾಟಕ ಚಾನಲ್ಗೆ ಸ್ವಾಗತ. ನಾವು ಇವತ್ತು ಮುಂಬೈನಲ್ಲಿ ಇರುವಂತಹ ಶನೀಶ್ವರ ದೇವಸ್ಥಾನ ಘಾಟ್ಕೋಪರ್ನಲ್ಲಿ ಇದ್ದೀವಿ. ನಿಮಗೆಲ್ಲರಿಗೂ ಗೊತ್ತಿರ್ಬೋದು, ಊರಿನಲ್ಲಿ ಒಂದು ಶನೀಶ್ವರ ದೇವಸ್ಥಾನ ಅಂತ ಹೇಳಿದ್ರೆ ಯಾವ ರೀತಿಯಾದಂಥ ಒಂದು ನಿಷ್ಠೆ, ಶ್ರದ್ಧೆ, ಭಕ್ತಿಗಳು ಇರುತ್ತೆ ಅನ್ನುವಂಥದ್ದು. 63ನೇ ವಾರ್ಷಿಕೋತ್ಸವ ಸಂಭ್ರಮದಲ್ಲಿ ಇರುವಂತಹ ಈ ಶ್ರೀ ಶನೀಶ್ವರ ದೇವಸ್ಥಾನ ಘಾಟ್ಕೋಪರ್, ಈ ದೇವಸ್ಥಾನದ ಸಂಪೂರ್ಣ ಮಾಹಿತಿ ನಿಮಗೋಸ್ಕರ. 22ರಿಂದ 29 ತನಕ ಯಾವೆಲ್ಲ ಕಾರ್ಯಕ್ರಮ ನಡೀತು, ಇದರ ಹಿನ್ನೆಲೆ ಏನು ಅನ್ನುವಂಥ ಮಾಹಿತಿ ನಿಮಗೋಸ್ಕರ. ಯಾಕಂತಂದರೆ ಮುಂಬೈನಲ್ಲಿ ಇಂಥ ಒಂದು ದೇವಸ್ಥಾನದಲ್ಲಿ ಇಷ್ಟೊಂದು ಕಾರ್ಯಕ್ರಮಗಳು ನಡೀಲಿಕ್ಕೆ ಯಾವ ರೀತಿಯಾದಂಥ ಸಹಾಯ ಸಪೋರ್ಟ್ಗಳು ಸಿಗ್ತಾ ಇದೆಯೋ ಅನ್ನುವಂಥ ಮಾಹಿತಿ ನಿಮಗೋಸ್ಕರ. ನಿಮಗೆಲ್ಲರಿಗೂ ಗೊತ್ತು, ಶನೀಶ್ವರ ದೇವರು ಅಂತ ಹೇಳಿದ್ರೆ ಏನೋ ಒಂಥರ ಭಯದ ಜೊತೆ ಭಕ್ತಿನೂ ಇರುತ್ತೆ. ಭಕ್ತಿಯಲ್ಲಿ ಏನೋ ಒಂದು ನಂಬಿಕೆ ಬಂದಾಗ ಆ ಭಕ್ತಿ, ಭಯ ಅನ್ನುವಂಥದ್ದು ಪ್ರೀತಿಯಾಗಿ ಕನ್ವರ್ಟ್ ಆಗುತ್ತೆ ಅನ್ನುವಂಥದ್ದು ಎಲ್ರಿಗೂ ಗೊತ್ತು. ಸೊ ಆ ಶನೀಶ್ವರ ದೇವರ ಒಂದು ಮಹಿಮೆ ಹೇಗಿದೆ ಅಂಥೇಳಿ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಸೊ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು, ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮವರಿಗೂ ಸಹ ಶೇರ್ ಮಾಡಿ. ನಮಸ್ತೆ ವೀಕ್ಷಕರೇ, ನಾವಿವತ್ತು ಶನೀಶ್ವರ ದೇವಸ್ಥಾನ ಘಾಟ್ಕೋಪುರದಲ್ಲಿದ್ದೀವಿ. 63ನೇ ಸಂಭ್ರಮದಲ್ಲಿರುವಂಥ 22ನಿಂದ ನಡೀತಾ ಇರುವಂಥ ಈ ಪ್ರೋಗ್ರಾಮ್ದಲ್ಲಿ ನಾವಿವತ್ತು ಭಾಗಿಯಾಗಿದ್ವಿ. ಮುಂಬೈನಲ್ಲಿ ಇಂಥ ಒಂದು ಪ್ರೋಗ್ರಾಮ್ ನಡೆಯುತ್ತಾ ಇದೆ ಅಂತ ಹೇಳಲಿಕ್ಕೆ ಖುಷಿ ಆಗುತ್ತೆ ಅಂತ ಹೇಳ್ಬೋದು. ಯಾಕಂದರೆ 22ಇಂದ 29 ತನಕ ಕಂಟಿನ್ಯೂ ಪ್ರೋಗ್ರಾಮ್ ಇದೆ. ಸೊ ಈ ಪ್ರೋಗ್ರಾಮಿನ ಬಗ್ಗೆ ಹೆಚ್ಚಿನ ಮಾಹಿತಿ ನಿಮಗೋಸ್ಕರ ನಮ್ಮ ಜೊತೆ ಇವಾಗ ಅಧ್ಯಕ್ಷರಾದಂಥ ಗಣೇಶ್ ರಾಯ್ ಅವರಿದ್ದಾರೆ. ಇವತ್ತಿನ ಈ ಕಾರ್ಯಕ್ರಮದ ಬಗ್ಗೆ, ಅಂದರೆ 22ನಿಂದ ನಡೀತಾ ಇರುವಂಥ ಈ ಕಾರ್ಯಕ್ರಮದ ಬಗ್ಗೆ ಸಂಪೂರ್ಣ ಮಾಹಿತಿನ ಕೊಡ್ಬೋದಾ? ನಮ್ಮ ಮಂದಿರ ಚಿಕ್ಕ ಸ್ಥಳದಲ್ಲಿದ್ದು 63ನೇ ಇಶ್ಯೂಯಲ್ಲಿ ಇದು ಸ್ಥಾಪನೆ ಆಗಿದೆ. ನಾವು 1998ನಲ್ಲಿ ಮೊದಲ ಬ್ರಹ್ಮಕಲಶ ಮಾಡಿದ್ದೇವೆ. ದೇವಸ್ಥಾನ ಕಟ್ಟಿ ನಂತರ 2011ರಲ್ಲಿ ಎರಡನೇ ಬ್ರಹ್ಮಕಲಶ, ಇದು 2026ರಲ್ಲಿ ಮೂರನೇ ಬ್ರಹ್ಮಕಲಶ. ಇಲ್ಲಿ ಬಂದ ಭಕ್ತರಿಗೆ ದೇವರೆಲ್ಲ ಒಳ್ಳೆ ಆರೋಗ್ಯ ಆಯುಷ್ಯ ಕೊಡಲಿ ಮತ್ತು ಈ ಶನಿದೇವರು ಎಲ್ಲರನ್ನು ಕಾಪಾಡಲೆಂದು ಇಂದು ಬರುವ ಬ್ರಹ್ಮಕಲಶಗೆಲ್ಲರೂ ಬಂದು ಈ ದೇವರ ತೀರ್ಥಪ್ರಸಾದ ಸ್ವೀಕರಿಸಿ ಕೊಂಡೋಗಬೇಕೆಂದು ನಾನು ಎಲ್ಲರಿಂದ ವಿನಂತಿ ಮಾಡ್ತಿದ್ದೇನೆ. ಸೊ ಈ ಒಂದು 22ನೇ ತಾರೀಕಿನಿಂದ 29ರ ತನಕ ಯಾವೆಲ್ಲ ಪ್ರೋಗ್ರಾಮ್ ನಡೀತಾ ಇದೆ ಅಂತ ನನಗೆ ಯಾರು ವಿವರಣೆ ಕೊಡ್ತೀರಾ? 22ಕ್ಕೆ ಮೆರವಣಿಗೆ ನಡೆಯಿತು. ತದನಂತರ 23ಕ್ಕೆ ಏಕಭಜನೆ ಮಾಡಿದ್ದೇವೆ ನಾವು. ಅಂದರೆ ಅರ್ಧ ಬೆಳಿಗ್ಗೆ 6:40ರಿಂದ 7:40 ತನಕ ಏಕಭಜನೆ ಮಾಡಿದ್ದೇವೆ. ತದನಂತರ 24ರಿಂದ ಕಾರ್ಯಕ್ರಮ ಎಲ್ಲ ನಮ್ಮದು ಬೆಳಗಿನ ಪೂಜೆ ಎಲ್ಲ ನಡೆಯಿತು. ವೈದ್ಯಕೀಯ ಪದ್ಧತಿಯಿಂದ ನಮ್ಮದು ತಂತ್ರಿಯವರನ್ನು ನಾವು ಕರ್ಕೊಂಡು ಬಂದಿದ್ದೇವೆ. ನಂತರ ಅವರ ಕೈಯಲ್ಲಿ ನಾವು ಪೂಜೆ ಮಾಡಲಿಕ್ಕಂತ ಅವರ ಕೈಯಲ್ಲಿ ನಾವು ದೇವಸ್ಥಾನದ ಎಲ್ಲ ಇದನ್ನು ಕೊಟ್ಟಿದ್ದೇವೆ. ಅದೇ ರೀತಿ ಪೂಜೆ ಆಯಿತು. ಸಾಯಂಕಾಲ ಶಿವದೂತ ಗುಳಿಗೆ ಎಂಬ ತುಳು ನಾಟಕವು ಮಾಡಿದ್ದೇವೆ, ವಿಜಯ್ ಕುಮಾರ್ ಕೊಡಿಯಲ್ ಬೈಲ್ ಅವರದ್ದು. ತದನಂತರ ಮಾರನೇ ದಿವಸ ಬುಧವಾರ ಪ್ರತಿಷ್ಠೆ ಆಯಿತು, ಅಷ್ಟಬಂಧ ಎಲ್ಲ ಆಯಿತು. ತದನಂತರ ಸಾಯಂಕಾಲ ಮರಾಠಿ ರಸಮಂಜರಿ ಕಾರ್ಯಕ್ರಮ ಇಟ್ಟಿದ್ದೆವು ನಾವು. ಇವತ್ತು 20 ಸತ್ಯನಾರಾಯಣ ಪೂಜೆ, ರಾಮನವಮಿ ನಿಮಿತ್ತ ರಾಮದೇವರದ ಪೂಜೆ ಸಹ ನಡೆಯಿತು. ಅದೇ ರೀತಿ ಪರಿವಾರ ದೇವರಿದ್ದಾರೆ, ಗಣಪತಿ, ಲಕ್ಷ್ಮಿ, ನಾಗದೇವರು ಮತ್ತು ಶಿವನಂದು ಮತ್ತು ಹನುಮಾನ್ ದೇವರು, ಇವರದೆಲ್ಲ ಪರಿವಾರ ದೇವರಿಗೆ ಎಲ್ಲರಿಗೂ ಕಲಶಾಭಿಷೇಕ ಸಹ ಆಯಿತು, ನವಕ ಕಲಶ ಆಯಿತು. ತದನಂತರ ನಾಳೆ ದಿವಸ ಪೂಜೆ ಇದ್ದು ಹೌದು 27ರಲ್ಲಿ ಸಾಯಂಕಾಲ ಇದು ನಾಟಕ ಉಂಟು, ಶನೀಶ್ವರ ಮಹಾತ್ಮೆ ಎಂಬುದು ಲಲಿತ ಕಲಾವಿದ ಊರಿನ ಇವರಿಂದ. ನಂತರ 28ಕ್ಕೆ ನಮ್ಮದು ಸಾಸರ ಕಲಶ ಬ್ರಹ್ಮಕಲಶೋತ್ಸವ. ಯಾಕಂದರೆ 1000 ಕಲಶ ಬ್ರಹ್ಮಕಲಶ ಆಗೋದೇ ಇದೆ ಇಲ್ಲಿ ಮುಂಬೈಲಿ ಮೊದಲ ಬಾರಿಗೆ. ಮತ್ತು ಮುಂಬೈ ಮಣ್ಣಿನಲ್ಲಿ ಇಷ್ಟು ದೊಡ್ಡ ದೇವಸ್ಥಾನವೆಂದರೆ ಅದು ಮುಂಬೈಲಿ ಪ್ರಥಮ ಘಾಟ್ಕೋಪರದ್ದು. ಮತ್ತು ಮೂರನೇ ಸ್ಥಳ ಬ್ರಹ್ಮಕಲಶೋತ್ಸವ ಆಗೋದು. 3 ಬ್ರಹ್ಮಕಲಶೋತ್ಸವ ಅಂದರೆ 3ನೇ ಬ್ರಹ್ಮಕಲಶೋತ್ಸವ ಆಗೋದೇ ಈ ಶನೀಶ್ವರ ಮಂದಿರದಲ್ಲಿ. ಮತ್ತು ಅದೇ ದಿವಸ 63ನೇ ವಾರ್ಷಿಕೋತ್ಸವ ಶನಿ ಗ್ರಂಥ ಪಾರಾಯಣ ಬೆಳಿಗ್ಗೆ ತನಕ ನಡೆಯಕ್ಕೆ ಉಂಟು. ಬೆಳಿಗ್ಗೆಯ ನಂತರ ಪೂಜೆ ಆದ ನಂತರ ತುಲಾಭಾರ ಉಂಟು. ಹೌದು, ತುಲಾಭಾರ ಉಂಟು. ಮತ್ತು ಪ್ರತಿ ದಿವಸ ಅದೇ ರೀತಿಯಲ್ಲಿ ಈ ವರ್ಷ ಮೊದಲಾಗಿ ನಾವು ಬಲಿಮೂರ್ತಿ ತಂದೇವೆ. ಆ ಬಲಿಮೂರ್ತಿ ಉತ್ಸವ ಸಹ ನಡೆಯಲಿಕ್ಕೆ ಉಂಟು ಇದೇ ಸ್ಥಳದಲ್ಲಿ. ಅದೇ ರೀತಿ ಸಾಯಂಕಾಲ ಶನೀಶ್ವರ ಯಕ್ಷಗಾನ ಉಂಟು. ರವಿವಾರ ದಿವಸ, ಶನಿವಾರ ದಿವಸ ಅದೇ ರಂಗಪೂಜೆ ಉಂಟು, ಪುನಃ ಬಲಿಮೂರ್ತಿ ಉಂಟು. ತದನಂತರ ಮಹಾ ಅನ್ನದಾನ ಉಂಟು ಎಲ್ಲರಿಗೆ.
ಅಲ್ಲಲ್ಲ ಅಂದರೆ ಒಂದು 12,000-15,000 ಜನ ಮಧ್ಯಾಹ್ನದ ಮಹಾಪ್ರಸಾದಕ್ಕೆ ಇದ್ದಾರೆ. ಅದೇ ರೀತಿ ಸಾಯಂಕಾಲ ಸಹ 8,000-10,000 ಜನ ಮಹಾಪ್ರಸಾದಕ್ಕೆ ಇಲ್ಲಿ ಬರ್ತಾರೆ. ಆಯ್ತು, ಹೌದು. ಅದೇ ರೀತಿ ಪ್ರತಿ ದಿವಸ ಸಹ ಮಹಾಪ್ರಸಾದ ಪ್ರತಿ ದಿವಸ ಬೆಳಿಗ್ಗೆ ಸಾಯಂಕಾಲ 2 ಹೊತ್ತು ಇತ್ತು. ಅದೇ ಅಲ್ಲದೆ ಬೆಳಿಗ್ಗೆ ಸಹ ಬಂದವರಿಗೆ ಯಾವುದೇ ತೊಂದರೆ ಇದ್ದಾಗೆ ಅದೇ ರೀತಿ ನಮ್ಮದು ಎಲ್ಲ ಸಮಿತಿ ಸದಸ್ಯರು ಸಂಪೂರ್ಣ ಪ್ರಯತ್ನ ಮಾಡಿ ಅವರ ಪ್ರಯತ್ನದಿಂದ ನಾವು ಇಷ್ಟೆಲ್ಲ ಕೆಲಸ ಮಾಡಲಿಕ್ಕೆ ಬಂದೇವೆ. ಅದರಲ್ಲಿ ನಮ್ಮ ಪುರುಷರಾಗಲಿ ಮಹಿಳೆಯರಾಗಲಿ ಅದೇ ರೀತಿ ಮುಂಬೈಯಲ್ಲಿ ಈ ಹೂವಿನಂಥ ಡೆಕೋರೇಷನ್ ಮುಂಬೈಯಲ್ಲಿ ಎಲ್ಲಿ ಮಾಡಲಿಕ್ಕಾಗೋದಿಲ್ಲ. ಯಾಕಂದರೆ ಇದು ನಾವು ತಂದದ್ದಲ್ಲ, ಇದು 1 ತಿಂಗಳ ಪ್ರಯತ್ನದಿಂದ ನಮ್ಮ ಸ್ತ್ರೀಯರ ಪ್ರಯತ್ನದಿಂದ ಸ್ತ್ರೀಯರು ಹೆಂಗಸರೆಲ್ಲ ಒಟ್ಟಾಗಿ ಪ್ರಯತ್ನದಿಂದ ಮಾಡಿದ ಇದು ಹೂವಿನ ಅಲಂಕಾರ. ಯಾಕಂದರೆ ಮುಂಬೈಯಲ್ಲಿ ಇಂಥ ಹೂವಿನ ಅಲಂಕಾರ ಎಲ್ಲಿ ನಿಮಗೆ ನೋಡಲಿಕ್ಕೆ ಸಿಗಲಿಕ್ಕಿಲ್ಲ. ಇದನ್ನು ಮಾಡಿದ್ದು ಕೈಯಿಂದಲೇ, ಹೇಗೆ ನಾವು ಮಲ್ಲಿಗೆ ಇದು ಮಾಡ್ತೇವೆ ನೇಯ್ತೇವಲ್ಲ ಅದೇ ರೀತಿ ಮಲ್ಲಿಗೆ ನೇಯ್ದಾಗೆ ಇದು ಎಲ್ಲ ನಮ್ಮ ಅಂದರೆ ಸಮಿತಿ ಸದಸ್ಯರ ಒಟ್ಟೊಟ್ಟಿಗೆ ಒಟ್ಟಾರದ ಎಲ್ಲ ಸ್ತ್ರೀಯರು ಒಟ್ಟಾಗಿ ಇಂಥ ಒಂದು ತಿಂಗಳದ್ದು ಕೆಲಸ ಇದು. ಹೌದು. ಮತ್ತು ನಮ್ಮ ಮಕ್ಕಳು ಇದನ್ನೆಲ್ಲ ಕಟ್ಟಿ ತುಂಬ ನಮಗೆ ಹೆಲ್ಪ್ ಮಾಡಿದ್ದಾರೆ, ನಮ್ಮ ಸಮಿತಿ ಸದಸ್ಯರೆಲ್ಲರೂ. ಆದ್ದರಿಂದ ನಮಗೆ ಈ ರೀತಿ ಇಷ್ಟು ದೊಡ್ಡ ಒಂದು ದೇವಸ್ಥಾನ ಕಟ್ಟಲಿಕ್ಕಾಗಿ ನಮಗೆ ಸಹಾಯ ಬಂದಿದೆ. ನಮಸ್ತೆ ಸರ್. ನನಗೆ ಈ ಮಂದಿರ ನೋಡಿದಾಗ ವೀಕ್ಷಕರಿಗೆ ಇದನ್ನ ಹೇಳಬೇಕು ಅನ್ನಿಸ್ತು. ಯಾಕಂತಂದರೆ ಶನೀಶ್ವರ ದೇವಸ್ಥಾನ ಅಂತ ಹೇಳಿದರೆ ಸೊ ಮುಂಬೈನಲ್ಲಿ ಇಂಥ ಒಂದು ಜಾಗದಲ್ಲಿ ನೀವು ಹೇಗೆ ಇದನ್ನು ಇವತ್ತಿನ ತನಕ ಮೇಂಟೈನ್ ಮಾಡ್ಕೊಂಡು ಹೋಗ್ತಿದ್ರಿ? ಇವಾಗ 63 ಇಯರ್ಸ್ ಸೆಲೆಬ್ರೇಷನಲ್ಲಿ ಇದ್ದೀರಿ. ಸೊ ಹೇಗೆ ಸಾಧ್ಯ ಅಂತ ಹೇಳ್ಬೋದಾ? ನೋಡಿ, ಇದು ಇಂಥ ಕಾರ್ಯ ಪ್ರತಿಯೊಂದು ಒಳ್ಳೆಯ ಇದೊಂದು ಧಾರ್ಮಿಕ ಕಾರ್ಯಕ್ರಮದಲ್ಲಿ ಇಂಥ ಒಂದು ಕೆಲಸ ಆಗಬೇಕಾದರೆ ಮಕ್ಕಳಿಂದ ಹಿಡಿದು ಹಿರಿಯರು ಪುರುಷರು ಸ್ತ್ರೀಯರು ಎಲ್ಲ ಅವರವರ ಶಕ್ತಿ ಮೀರಿ ಭಕ್ತಿ ಮಾಡಿ ಅಂಥದ್ದನ್ನು ಅದರ ಕಾರ್ಯರೂಪ ಅಂತ ನಾವು ಹೇಳ್ಬೋದು. ಅಂದರೆ ಇಷ್ಟು 63 ವರ್ಷದ ಮೊದಲು ಇಲ್ಲಿದ್ದಂಥ ಎಲ್ಲ ಆಗಿನ ಮಕ್ಕಳು ಈಗ ಅವರ ಮರಿಮಕ್ಕಳಾಗಿ ಅಂಥವರು ಕೂಡ ಈಗಲೂ ಬಂದು ಇಲ್ಲಿ ಎಲ್ಲೇ ಹೋಗಲಿ ಬೇರೆ ಎಲ್ಲೇ ಪರವೂರಿನಲ್ಲಿದ್ದರೂ ಕೂಡ ಈ ಮಹಾನ್ ಕಾರ್ಯಕ್ರಮಕ್ಕೆ ಬಂದು ಅವರ ದೇಣಿ ಅವರ ಏನು ಸಹಕಾರ ಧನ ಕನಕ ವಸ್ತು ವಾಹನ ಏನು ಬೇಕಿದ್ದರೂ ಅವರಿಗೆ ಪರಮಾತ್ಮ ಕೊಟ್ಟಾರೆ. ಅದರಿಂದ ಅವರು ಪರಮಾತ್ಮನಿಗೆ ಕೂಡ ಈಗಲೂ ಸೇವೆ ಸಲ್ಲಿಸ್ತಾ ಇದ್ದಾರೆ. ಅದರಿಂದಾಗಿ ಇಂತಹ ಮಹಾನ್ ಕಾರ್ಯವನ್ನು ಮಾಡುವ ಸೌಭಾಗ್ಯವನ್ನು ನಮ್ಮ ಈಗ ಲೆಕ್ಕ ಮಾಡುವುದಾದರೆ 140 ಮೆಂಬರ್ಸ್ ಇದ್ದರು. ಈಗ ಕಡಿಮೆ ಆದ ಎಲ್ಲ ಏನಾಗಿದ್ದಾರೆ ಪರ ದೇಶಕ್ಕೆ ಎಲ್ಲ ಹೋಗಿದ್ದಾರೆ. ಆದರೆ ಅವರು ಇಲ್ಲಿ ಬಂದು ಈಗಲೂ ಸಾಧ್ಯವಾದಷ್ಟು ಮಟ್ಟಿಗೆ ಬಂದು ಈಗಲೂ ಸಹಕಾರ ಮಾಡುತ್ತಾರೆ. ಈಗ ಮಾಡುವುದರಲ್ಲಿ ನಾವು ನೋಡುವಾಗಂತ ಇವರೆಲ್ಲ ನಾವು ಮೊದಲು ಸ್ಟಾರ್ಟ್ ಮಾಡುವಾಗ ಸಣ್ಣ 4-5 ವರ್ಷದ ಮಕ್ಕಳು ಇದ್ದವರು. ಈಗ ಆಗಿನಿಂದ ಹಿಡಿದು ಅವರು ಸಣ್ಣ ಬಾಲ್ಯದಿಂದ ಹಿಡಿದು ಯೌವನ ಈಗ ಅವರಿಗೂ ಮರಿಮಕ್ಕಳಾದರೂ ಕೂಡ ಈಗಲೂ ದೇವರಿಗೆ ಸಂಪೂರ್ಣ ಅವರ ಸಹಕಾರದಿಂದ ಅವರ ಮುದ್ದತ್ವ ಅವರ ಇದರಿಂದಾಗಿ ಅವರ ಒಂದು ಶಪಥ ಮಾಡಿದ್ದಾರೆ. ನಾವು ಮಾಡಿದವನ್ನು ಕೆಲಸವನ್ನು ಮಾಡಬೇಕು ಅಂತಂದರೆ ಇವರು ಎಲ್ಲ ಈಗ ಅದನ್ನು ನಾವು ಒಬ್ಬರ ಹೆಸರು ಹೇಳಿದರೆ ಹೌದು. ಈಗ ಅವರು ಏನು ಮಾಡಿದ್ದಾರೆ, ಮೊದಲ ಒಂದು ಖಾಲಿ ಬೀಜ ಬಿತ್ತಿದ್ದು ಈಗ ಅದು ದೊಡ್ಡ ಮರವಾಗಿದ್ದರೂ ಅದನ್ನು ಬೆಳಿಗ್ಗೆ ಅದಕ್ಕೆ ಬೇಕಾದ ಈಗಲೂ ಗೊಬ್ಬರ ಹಾಕಿ ಹೆಣ್ಣು ಮಾಡಿ ನಾವು ಬೆಳೆಸ್ತವ. ಅದೇ ರೀತಿ ಇಷ್ಟು ದೊಡ್ಡದೆಲ್ಲ ಇಂಥ ಭವ್ಯ ಮಂದಿರವಾಗಬೇಕಾದರೆ ಇದಕ್ಕೆ ಎಲ್ಲ ಈ ರೀತಿಯಾದವರು ಎಲ್ಲರೂ ಕಾರಣಕರ್ತರಾಗ್ಬೋದು. ಈಗ ಇವರು ಇದ್ದಾಗ ಈಗ ನಾವು ದೇವಸ್ಥಾನ ಮೊದಲು ಒಂದು ಭಜನೆ ಅಂತ ಇದೆ ಸಣ್ಣದು, ಅದರಲ್ಲಿ 1998ರಲ್ಲಿ ಇದು ದೇವಸ್ಥಾನವನ್ನು ಕಟ್ಟಿ ದೇವರ ಪ್ರತಿಷ್ಠಾಪನೆ ಮಾಡಿ ಆಮೇಲೆ ಈಗ ಅದನ್ನು ಪುನರುದ್ಧಾರ ಇದರ 3ನೇ ಸಾಲ ಜೀರ್ಣೋದ್ಧಾರ ಮಾಡಿ ಈಗ 3ನೇ ಬ್ರಹ್ಮಕಲಶವನ್ನು ಮಾಡಲಿಕ್ಕೆ ಎಲ್ಲರ ಸಹಕಾರ ಇದರಲ್ಲಿ ಉಂಟು. ಅದಕ್ಕಾಗಿ ನಾನು ದೇವರ ಪರಮಾತ್ಮನ ಪ್ರಾರ್ಥನೆ ಮಾಡುವುದು, ಅವರಿಗೆ ಎಲ್ಲ ತನು ಮನ ಧನ ಪ್ರತ್ಯಕ್ಷ ಪರೋಕ್ಷವಾಗಿ ಎಲ್ಲ ಯಾರು ಸಹಾಯ ಮಾಡಿದ್ದಾರೋ ಅವರಿಗೆ ಪರಮಾತ್ಮ ಆಯುರಾರೋಗ್ಯ ಸುಖ ಸಂಪತ್ತು ಧನ ಕನಕ ವಸ್ತು ವಾನದಿ ಮಕ್ಕಳು ಮರಿಗಳಿಗೆ ಎಲ್ಲ ಸಂಪತ್ತನ್ನು ಕೊಟ್ಟು ಸಂರಕ್ಷಣೆ ಮಾಡಲಿ ಅಂತ ನಾವು ಹಿರಿಯರ ಸ್ಥಾನದಲ್ಲಿ ನಿಂತು ಅದೇ ದೇವರ ಹತ್ರ ಪ್ರಾರ್ಥನೆ ಮಾಡೋದು. ಇವಾಗ 22ರಿಂದ 29 ತನಕ ಈ ಕಾರ್ಯಕ್ರಮ ನಡೀತಾ ಇದೆ. ಸೊ ಅದಲ್ಲದೆ ಬೇರೆ ದಿನ ಶನೀಶ್ವರನ ದೇವಸ್ಥಾನದಲ್ಲಿ ನಡೆಯುವಂಥ ಕಾರ್ಯಕ್ರಮದ ಬಗ್ಗೆ ಮಾಹಿತಿ ಕೊಡ್ಬೋದಾ? ತಿಳಿಸುವುದೇನೆಂದರೆ ನಮ್ಮ ದೇವಸ್ಥಾನದ 60 ವರ್ಷದ ಮೊದಲು ನಮ್ಮ ಹಿರಿಯರು
ಒಗ್ಗಟ್ಟಾಗಿ ಸ್ಥಾಪಿಸಿದ ಈ ದೇವಸ್ಥಾನದಲ್ಲಿ ಶನಿವಾರದಲ್ಲಿ ಗ್ರಂಥಪಾರಾಯಣ ಭಜನಾದಿ ಕಾರ್ಯಕ್ರಮವನ್ನು ಪ್ರತಿ ವರ್ಷ ನಿರಂತರವಾಗಿ ಮಾಡುತ್ತಾ ಬಂದಿದ್ದೇವೆ. ಅವರ ನಂತರ ನಾವು ಯುವ ಪೀಳಿಗೆ ಇದನ್ನು ಜೀರ್ಣೋದ್ಧಾರ ಮಾಡಿ ಹೊರಗಿನ ಭಕ್ತರ ಸ್ವಗೃಹದಲ್ಲಿ ಮನೆಯಲ್ಲಿ ಶನಿ ಗ್ರಂಥ ಪಾರಾಯಣ ಭಜನೆ ಇತ್ಯಾದಿಗಳನ್ನು ಮಾಡಿ ಇಲ್ಲಿ ಬರುವ ಜನರಿಗೆ ಸಂಪೂರ್ಣ ಶನಿ ಪೂಜೆ, ಶ್ರೀರಂಗ ಪೂಜೆ, ಮಂಗಲ ಸೇವಾ, ನಿತ್ಯ ಪೂಜೆ, ಅಲಂಕಾರ ಸೇವಾ, ಕಲ್ಪೋಕ್ತ ಪೂಜೆ, ಶನೀಶ್ವರ ಸಹಸ್ರನಾಮಾರ್ಚನೆ, ಕಾರ್ತಿಕ ಪೂಜೆ, ಪಂಚಾಮೃತ ಅಭಿಷೇಕ, ಎಳ್ಳು ಪಂಚಾಯ ಕಜ್ಜಾಯ ಸೇವೆ, ಶನೀಶ್ವರ ಅಷ್ಟೋತ್ತರ ಸತರಾಮಾರ್ಚನೆ, ನವಗ್ರಹ ಸ್ತೋತ್ರ, ಕರ್ಪೂರ ಆರತಿ, ಘನಹೋಮ, ಅಪ್ಪ ಸೇವೆ, ಪಂಚಕಜ್ಜಾಯ ಸೇವೆ, ಹಾಗೆ ನಾಗದೇವರಿಗೆ ನಾಗತನು, ನಾಗತಂಬಿಲ ಇದೆಲ್ಲ ಮಾಡುತ್ತಾ ದೇವರಿಗೆ ಬಂದ ಧನದಿಂದ ಭಕ್ತರಿಂದ ಬಂದ ಹಣದಿಂದ ದೇವರ ಧಾರ್ಮಿಕ ಕಾರ್ಯಗಳನ್ನು ಕೂಡ ಮುಂದುವರಿಯುತ್ತಾ ಜನಕಲ್ಯಾಣಕ್ಕೆ ಕೂಡ ನಾವು ಉಪಯೋಗಿಸುತ್ತಾ ನಿರಂತರವಾಗಿ ದೇವರ ಸೇವೆ ಹಾಗೂ ಜನರ ಸೇವೆ ಜನಕಲ್ಯಾಣಕ್ಕೆ ನಾವು ನಮ್ಮ ಸೇವೆಯನ್ನು ವಿನಿಯೋಗಿಸ ಬಂದಿದ್ದೇವೆ. ಈ ಸಂದರ್ಭದಲ್ಲಿ ಶ್ರೀ ಶನಿದೇವರು ನಮಗೆ ಸಹಾಯ ಮಾಡಿದಂಥ ಎಲ್ಲ ಭಕ್ತರಿಗೆ ಆಯುರಾರೋಗ್ಯ, ಆಯುಷ್ಯ, ಧನ ಸಂಪತ್ತು, ಅವರ ಮಕ್ಕಳಿಗೆ ವಿದ್ಯಾಭ್ಯಾಸ, ಒಳ್ಳೆಯ ಬುದ್ಧಿ ಸದ್ಬುದ್ಧಿಯನ್ನು ಕರುಣಿಸಲೆಂದು ಹಾರೈಸುತ್ತಾ ನಾನು ನನ್ನ ಮಾತನ್ನು ಮುಕ್ತಾಯ ಮಾಡುತ್ತೇನೆ. ನೀರಜ್ ಶೆಟ್ಟಿ ಅಂತ ಇದ್ದಾರೆ ನಮ್ಮ ಜೊತೆ. ಅಂದರೆ ನಾವು ಆ ಮೇಲಿನ ದೇವರ ಗರ್ಭಗುಡಿಯ ಮೇಲಿನ ಕಲಶಕ್ಕೆ ಅದಕ್ಕೊಂದು ಪಾಲಿಷ್ ಮಾಡಲಿಕ್ಕೆ ತುಂಬ ಪ್ರಯತ್ನ ಮಾಡಿದ್ರು. ನಮ್ಮ ಎಲ್ಲ ನಮ್ಮದು ಸದಸ್ಯರು ಪ್ರಯತ್ನ ಮಾಡಿ ಅದು ಆಗದಿದ್ದಾಗ ಏನೋ ದೇವರು ಇವ್ರಿಗೆ ಮನಸ್ಸು ಕೊಟ್ಟರೆ ಇವ್ರದ್ದು ಫೋನ್ ಬಂತು, ಅದರದ್ದು ಎಂಥ ವೆಚ್ಚ ಉಂಟ ಅದನ್ನು ಏನು ಮಾಡಬೇಕು ಅದನ್ನು ನಾನು ಮಾಡಿಕೊಡ್ತೇನೆ. ಆದಾಗ ನಾನು ನೇರ ಅವ್ರ ಹತ್ರ ಮಾತಾಡಿದೆ ಫೋನ್. ಆದಾಗ ನಾನು ಹೇಳಿದೆ, ದೇವರೇ ನಿಮ್ಮನ್ನು ಕಳಿಸಿದ್ದು, ಯಾಕಂದರೆ ಅದನ್ನು ತಗೊಂಡೋಗಿ ಅಲ್ಲಿ ತನಕ ಹೋಗಿ ಆಗಲಿಲ್ಲ ಅಂತ ಅದು ವಾಪಸ್ ಬಂದಿದೆ. ನಂತರ ಇವರ ಕೈಯಿಂದ ಆಯಿತು, ಅದು ಸಂಪೂರ್ಣ ಕಲಶದ್ದು ಗೋಲ್ಡ್ ಪಾಲಿಸ್ ಮೀಟಿಂಗ್ ಮಾಡಿ ಎಲ್ಲ ಕೊಟ್ಟಿದ್ದಾರೆ ಅಂತ ಅವ್ರ ಹತ್ರ ನಾನು ಎರಡು ಮಾತಾಡಲಿಕ್ಕೆ ಅಂತ ನಾನು ಅವ್ರ ಹತ್ರ ಕೇಳ್ತಾ ಇದ್ದೇನೆ. ಒಂದು ಘಾಟ್ಕೊಪ್ಪರ್ ಸ್ಥಿತ್ ಶನಿ ಮಂದಿರ ಭಾರಿ ಕಾಣಿಕದ ಮಂದಿರ ಪಂಡ ಯಾನ್ ಒಂದು ಬ್ರಹ್ಮಕಲಶ ಆಪಿನ ಮೀಟಿಂಗ್ ಇಡುತ್ತೆ ಯಾನ್ ಪಂತೆ ಎನ್ನಡ ಆಪಿನಾತ್ ಮಲ್ಪೆ ಮಾತ್ರ ಇಂಕ್ ಅವು ಅವಕಾಶ ಬರುಂತುಜಿ ಬಕ ಒಂದಿನ ರಾಜೇಶ್ ಅಣ್ಣನ ಫೋನ್ ಬರ್ತಂಡು ಇಂಚ ಅಣ್ಣ ಉಂಡು ಚೂರು ಕೆಲಸ ಉರಿದುಂಡು ಇಡು ಚೂರು ತುಲೆ ಟ್ರೈ ಮಲ್ಪೆಂದು ಅವು ದೇವೇರ್ನ ಕಾರಣಿಕ ಐಟ್ ಆಂಡ್ ಪಂಡ ಪನ್ರೆ ಆಪುಜಿ ಪಂಡ ದೇವೇರು ಏಪ ಎರೆಗೆ ದಾದ ಪರಿಸ್ಥಿತಿ ಕಂತು ಕೊರಿಪೇರು ಅವು ಬಾರಿ ಮಲ್ಲ ಉಪಕಾರ ಆಡ್ನ ಎನ್ನೊಂಜಿ ಮನಸ್ಸದ ಶಾಂತಿ ಆಂಡ್ ಬೊಕ್ಕ 22ನೇ ತಾರೀಕಿಗೆ ಬ್ರಹ್ಮಕಲಶದ ಮಹಾಪೂಜೆ ಉಂಡು ಅಂಚ ಅದು ಮಾತೆರ್ಲ ಬರೋಡು ದೇವರನ ಆಶೀರ್ವಾದಗೆ ತೊನೋಡು ಬೊಕ್ಕ ಮಾತೆರೆಗ್ಲ ಸುಖ ಶಾಂತಿ ಸಮೃದ್ಧಿ ಆರೋಗ್ಯ ಭಾಗ್ಯ ತಿಕ್ಕಡೆಂದು ಎನ್ನೊಂಜಿ ಪ್ರಾರ್ಥನೆ ನಿಕುಲ್ ಮಾತೆರ್ಲ ಬತ್ತದು ದರ್ಶನಗೆ ತೊನೋಡು ಶನಿ ದೇವರನ ಅಂಚೊಂಜಿ ವಿನಂತಿ ಮಾತೆರಡ ಧನ್ಯವಾದ. ನನಗೆ ಇನ್ನೊಂದು ಮಾತು ಕೇಳಬೇಕು. ಸೊ ಎಲ್ಲ ಕಡೆ ಗಣಪತಿ ದೇವರು ಅಥವಾ ದೇವಿ ದೇವಸ್ಥಾನನ ನಾನು ನೋಡ್ತೀವಿ, ನೀವು ಯಾಕೆ ಶನೀಶ್ವರ ದೇವಸ್ಥಾನನ ಇಲ್ಲಿ ಉದ್ಘಾಟನೆ ಮಾಡಿದ್ರಿ ಅಂತ ಕೇಳಬಹುದಾ? ಇದು ಹಿರಿಯರು ಮಾಡಿದ ಭಜನೆ ರೂಪದಲ್ಲಿ ಬಂದ ದೇವರು ಶನಿದೇವರು. ಶನಿದೇವರ ಭಜನೆಯನ್ನು ಮಾಡ್ತಾ ಅವರನ್ನು ಶ್ರದ್ಧಾ ಭಕ್ತಿಯಿಂದ ಪೂಜಿಸಿದ ನಂತರ ಇಲ್ಲಿ ದೇವಸ್ಥಾನ ಸ್ಥಾಪನೆ ಆದದ್ದು. ಗ್ರಂಥಪಾರಾಯಣ ಮಾಡಿದ್ದು ಶನಿ ಪೂಜೆಯ ಗ್ರಂಥಪಾರಾಯಣ ಮಾಡಿದೆವು ನಾವು. ಮನೆಗೆ ಹೋಗಿ ಗ್ರಂಥಪಾರಾಯಣ ಮಾಡಿ ಸಿಕ್ಕ ದೇವರ ಭಂಡಾರದ ಹಣದಿಂದ ಅವರ ಕೊಡುವ ಹಣದಿಂದ ಈ ಭಂಡಾರಕ್ಕೆ ಹಾಕಿ ಇದನ್ನು ದೊಡ್ಡದಾಗಿ ಮಾಡಿದ್ದು ಈ ದೇವರ ಸ್ಥಾಪನೆ ಮಾಡಿದ್ದು ಅಷ್ಟೇ. ಈಗ ಸಹಸ್ರ ಬ್ರಹ್ಮಕಲಶ ಆಗುವುದಾದರೆ ನಾವು ಪ್ರತಿಯೊಬ್ಬರಿಗೂ ಕಲಶವನ್ನು ಕೊಡಲು ನಮ್ಮ ಸಮಿತಿ ನಿರ್ಧಾರ ಮಾಡಿದ್ದೇವೆ. ಆ ಬ್ರಹ್ಮಕಲಶ ಕಲಶ, ಅದರ ಜೊತೆ ಅದರ ಕಲಶದ್ದು ನೀರು, ಒಂದು ತೆಂಗಿನಕಾಯಿ ಮತ್ತು ಅಕ್ಷತ ಮತ್ತು ಪ್ರಸಾದ, ಅದರ ಜೊತೆ ನಾವು ಎಲ್ಲರಿಗೆ ಅದನ್ನು ಸ್ವೀಕಾರ ಮಾಡುವಾಗೆ ಅವರಿಗೆ ಸಿಗುವ ಹಾಗೆ ನಾವು ಪ್ರಯತ್ನ ಮಾಡಿದ್ದೇವೆ. ಪ್ರತಿಯೊಬ್ಬರು ಬಂದು ಅದಕ್ಕೆ 2,000 ರೂಪಾಯಿ ಪಾವತಿ ನಿಗದಿಪಡಿಸಿದ್ದೇವೆ. ಅದನ್ನು ಎಲ್ಲರೂ ಬಂದು, ಯಾಕಂದರೆ ಇನ್ನೊಂದು ಬ್ರಹ್ಮಕಲಶ ಆಗೋದು 12 ವರ್ಷದ ನಂತರ, ಅದಕ್ಕಾಗಿ 12 ವರ್ಷದ ನಂತರ ಯಾರಿದ್ದಾರೆ ಗೊತ್ತಿಲ್ಲ. ಹಾಗಾದ್ರಿಂದ ಆ ಕಲಶವನ್ನು ಎಲ್ಲರೂ ಬಂದು ಸ್ವೀಕರಿಸಬೇಕಾಗಿ ನಾವು ನಿಮ್ಮ ಮಾಧ್ಯಮದ ವತಿಯಿಂದ ನಾವು ವಿನಂತಿ ಮಾಡ್ತಾ ಇದ್ದೇವೆ. ಗೋವಿಂದ
ಗೋವಿಂದ. ಸ್ನೇಹಿತರೆ, ಈ ವಿಡಿಯೋದ ಮುಖಾಂತರ ನಿಮಗೆ ಏನೆಲ್ಲ ಮಾಹಿತಿ ಸಿಕ್ತು ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ತಿಳಿಸಿ. ಇಲ್ಲಿ ಇವರು ತಿಳಿಸಿದ ಹಾಗೆ 22ರಿಂದ 29 ತನಕ ನಡೆಯುವ ಕಾರ್ಯಕ್ರಮವಲ್ಲದೆ ಪ್ರತಿ ಶನಿವಾರನೂ ವಿಶೇಷ ಪೂಜೆ ಸೇವೆಗಳು ನಡೀತಾನೆ ಇರುತ್ತೆ. ಯಾರಿಗೆಲ್ಲ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲು ಆಗಲಿಲ್ವೋ ಅವರು ಬೇರೊಂದು ಶನಿವಾರ ದಿನ ಹೋಗಿ ಅಲ್ಲಿ ದರ್ಶನ ಪಡಿಬಹುದು. ಇಲ್ಲಿನ ಮೂರ್ತಿಯನ್ನು ನೋಡ್ತಾ ಇದ್ರೆ ನಿಮಗೆ ಸಾಕ್ಷಾತ್ ಶನೇಶ್ವರನೇ ಬಂದು ಎದ್ದು ನಿಂತ ಹಾಗೆ ಕಾಣಿಸ್ತದೆ. ಒಮ್ಮೆ ಹೋಗಿದ್ರೆ ಇನ್ನೊಮ್ಮೆ ದರ್ಶನ ಮಾಡಬೇಕು ಅನ್ನುವಂಥ ಒಂದು ಇದೆ ಅಂತಾನೆ ನಾವು ಹೇಳ್ಬೋದು. ಇಲ್ಲಿ ನೀವು ನೋಡ್ತಾ ಇದ್ದೀರಿ, ಇಲ್ಲಿ ಸತ್ಯನಾರಾಯಣ ಪೂಜೆ ನಡೀತಾ ಇತ್ತು. ಅದರ ಒಂದು ವಿಶೇಷವಾದಂಥ ವಿಡಿಯೋನ ನಾನು ನಿಮಗೆ ಇಲ್ಲಿ ಹಾಕಿದ್ದೇನೆ. ಸೊ ಯಾರಲ್ಲೇ ಇಲ್ಲಿ ಪಾಲ್ಗೊಂಡಿದ್ರಿ ಅವರು ನನಗೆ ಕಮೆಂಟ್ ಮಾಡಿ, ಪಾಲ್ಗೊಳ್ಳದೇ ಇದ್ದವರು ಇನ್ನೊಮ್ಮೆ ಹೋಗಿ ಅಲ್ಲಿ ದರ್ಶನ ಪಡೆಯಿರಿ ಅಂತ ಹೇಳ್ತೇನೆ. ನೀವು ಇವಾಗಲೇ ಕೇಳಿದ್ರಿ, ಕಳಶ ಮಾತನ್ನ ಅಲ್ಲಿ ಕೇಳಿದ್ರಿ. ಸೊ ಅದೇ ರೀತಿಯಾದಂಥ ಇನ್ನೊಂದು ಘಟನೆಯಲ್ಲಿ ನಿಮ್ಮ ಕಣ್ಣು ಮುಂದೆ ಇದೆ ಅಂತಲೇ ಹೇಳ್ಬೋದು. ಶನೀಶ್ವರ ವಾಹನವಾದಂಥ ಕಾಗೆ ಎಲ್ಲಿ ಆ ಹೋಮ ನಡೀತಾ ಇತ್ತಲ್ಲ, ಆ ಹೋಮ ತಯಾರಿ ಆಗ್ತಾ ಇರಬೇಕಾದ್ರೆ ಅಲ್ಲಿ ಬಂದಂಥ ಒಂದು ಘಟನೆ ನೀವು ಇವಾಗ ನೋಡ್ತಾ ಇರುವಂಥದ್ದು. ಇದು ತುಂಬ ವಿಶೇಷವಾಗಿತ್ತು. ಏನು ನೀವು ಅಲ್ಲಿ ಶನೀಶ್ವರನ ವಾಹನವಾದಂಥ ಕಾಗೆನ ನೋಡಿದ್ರಲ್ಲ, ಅದು ಇದೇ ಸ್ಥಳಕ್ಕೆ ಬಂದಿತ್ತು. ಈ ಎಲ್ಲ ತಯಾರಿ ಆಗೋದಕ್ಕಿಂತ ಮೊದಲು ಇಲ್ಲಿ ಬಂದು ವೀಕ್ಷಣೆ ಮಾಡಿ ಹೋಗಿತ್ತು ಅನ್ನೋಂಥದ್ದು ಭಕ್ತಾದಿಗಳ ಮಾತಿನನ್ನು ನಾನು ಕೇಳಿದಾಗ ನಿಮಗೆ ತಿಳಿಸುವಂಥ ಪ್ರಯತ್ನ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮವರಿಗೂ ಸಹ ಶೇರ್ ಮಾಡಿ. ಅದಕ್ಕೂ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಚಾನಲ್ ಎಲ್ಲ ವಿಡಿಯೋಗಳು ನಿಮಗೆ ನೇರವಾಗಿ ಸಿಗುತ್ತೆ.